ಯಾಕೆಂದರೆ ತಾನು ಮಾಡಿದ್ದ ತಪ್ಪನ್ನು ತಿದ್ದುಕೊಂಡು ಸರಿ ಮಾಡಿಕೊಂಡು ಕ್ಷಮೆ ಯೋಚಿಸಿದರೆ ಪರವಾಗಿರಲಿಲ್ಲ. ಆದರೆ ಮತ್ತೆ ಒಂದು ವಿಡಿಯೋವನ್ನು ಬಿಡೋ ಮುಖಾಂತರ ಅವನ್ನ ಮಾತಾಡಿದ್ನ ಸಮರ್ಥನೆ ಮಾಡ್ಕೋತಾನೆ ಅಂದರೆ ಈ ಹುಚ್ಚನಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕಾಗತ್ತೆ. ಅದಕ್ಕೆ ಪೊಲೀಸ್ ಇಲಾಖೆ, ನಾನು ಗೃಹ ಇಲಾಖೆ ಹೇಳ್ತಿದ್ದೀನಿ, ಅವನಿಗೆ ಮುಲಾಜ್ ಕೊಡಬೇಡಿ. ನಿಮ್ಮ ಪೊಲೀಸ್ ನಿಯೋಗವನ್ನು ಅವನು ಎಲ್ಲೇ ಇದ್ದರೂ ಕಳಿಸಿ ಅವನಿಗೆ ಕೋಳ ಹಾಕಿ ಕರ್ಕೊಂಬನ್ನಿ. ಯಾಕೆಂದರೆ ಭಾಷೆ ಅನ್ನೋದು ನಮಗೆ ಅದೊಂದು ಭಾವನಾತ್ಮಕವಾದ ವಿಚಾರ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ. ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಉಳಿಬೇಕು ಅಂದರೆ ಅವನ್ನ ಬಂಧಿಸಬೇಕು. ಎರಡನೇದು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಸಭೆ ಮಾಡ್ತಾ ಇದೆ. ವಾಣಿಜ್ಯ ಮಂಡಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಅಡ್ಡಗೋಡೆ ಮೇಲೆ ದೀಪ ಇಕ್ಕೋ ಕೆಲಸ ಮಾಡಬೇಡಿ. ಕನ್ನಡದ ನಾಡು ನುಡಿ ವಿಚಾರ ಬಂದ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಕಲಾವಿದರು ಇವ್ರು ಯಾರೂ ಸರಿಯಾಗಿ ಮಾತಾಡಲ್ಲ ಅಂತ ಹೇಳಿ ಕನ್ನಡಿಗರಲ್ಲಿ ಒಂದು ಆಕ್ರೋಶ ಇದೆ. ಈಗಲಾದ್ರೂ ಇಂಥ ಸಂದರ್ಭಕ್ಕಾದರೂ ವಾಣಿಜ್ಯ ಮಂಡಳಿ ಸರಿಯಾದಂಥ ತೀರ್ಮಾನ ತಗೋಬೇಕು. ಯಾವುದೇ ಕಾರಣಕ್ಕೂ ಕನ್ನಡ ನಿರ್ಮಾಪಕರಿಗೆ ಹೇಳಬೇಕು, ಇನ್ಮೇಲೆ ಯಾವುದೋ ಪರಭಾಷೆಯ ಇಂಥ ಹುಚ್ಚರನ್ನ ಕರೆದು ಆಡಿಸೋದು ಬಿಟ್ಟು ನಮ್ಮ ನಾಡಿನ ಮಕ್ಕಳು ಅಗಾಧವಾದಂಥ ಕಲಾವಿದರು, ಗಾಯಕರು ಕರ್ನಾಟಕದಲ್ಲಿ ಇವತ್ತು ಇದ್ದಾರೆ, ಅವ್ರ ಕೈಲಿ ಆಡಿಸ್ಬೇಕು. ಸೋನು ನಿಗಮ್ನ ಇಲ್ಲಿ ಈ ರಾಜ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆಡಿಸದೆ ಅವನಿಗೆ ನಿಬಂಧನೆಯನ್ನು ಹೇರಬೇಕು. ಹಾಗೆ ಯಾವುದೇ ಅವನು ಹಾಡಿರುವಂಥ ಬೇರೆ ಭಾಷೆಯ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆದರೆ ಅದನ್ನು ತಡೆಯುವಂಥ ಕೆಲಸವನ್ನು ಕರವೇ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಈಗ ಯಾರಾದರೂ ಕನ್ನಡದ ಸಿನಿಮಾಗಳಲ್ಲಿ ಆಡಿಸಿದರೆ ಆ ಕನ್ನಡದ ನಿರ್ಮಾಪಕರಿಗೆ ರಿಯಾಯಿತಿ ಕೊಡ್ತೀವಿ. ಆದರೆ ಬೇರೆ ಭಾಷಿಕರು ಏನಾದರೂ ಆಡಿಸಿರೋ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆಗಬೇಕು ಅನ್ನೋದಾದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ ಒಂದು ಒಳ್ಳೆಯ ತೀರ್ಮಾನ ಮಾಡಬೇಕು. ಹಾಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ನೀವು ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡುವಂಥ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತೀರಿ. ಅದು ದಸರಾ ಉತ್ಸವ ಇರ್ಬೋದು, ಬನವಾಸಿಯ ಉತ್ಸವ ಇರ್ಬೋದು, ಹಂಪೆ ಉತ್ಸವ ಇರ್ಬೋದು, ಕದಂಬ ಉತ್ಸವ ಇರ್ಬೋದು. ಇಂಥ ಯಾವುದೇ ಈವೆಂಟ್ಗಳು ಮಾಡುವಾಗ ಹೊರಗಡೆಯವ್ರನ್ನ ತಂದು ಕೋಟಿ ಹಣ ಕೊಟ್ಟು ಇಲ್ಲಿ ಅವ್ರು ಬಂದು ತಿಂದು ಉಂಡು ನಮ್ಮನ್ನು ಬೈಯೋ ಕೆಲಸಕ್ಕೆ ನೀವು ಅವಕಾಶ ಕೊಡಬೇಡಿ. ಕರ್ನಾಟಕದಲ್ಲಿ ಬೇಕಾದಷ್ಟು ಗಾಯಕರಿದ್ದಾರೆ, ಕಲಾವಿದರಿದ್ದಾರೆ. ಅವ್ರಿಗೆ ಆ ಇವೆಂಟ್ಗಳು ಕೊಡೋ ಮುಖಾಂತರ ಕನ್ನಡದ ಮಕ್ಕಳನ್ನು ಬೆಳೆಸಿ ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ಕೋತೀನಿ.